ವಾಣಿ ವೀಣಾಪಾಣಿ ಶಂಕರಿ ವಾಣಿ ವೀಣಾಪಾಣಿ ಶಂಕರಿ ವಾಣಿ ವೀಣಾಪಾಣಿ ಶಂಕರಿ ವಾರಿಜಾಸನ ಪ್ರಿಯೆ ಪಾಲಿಸೋ ವಾರಿಜಾಸನ ಪ್ರಿಯೆ ಪಾಲಿಸೋ ವಾಣಿ ವೀಣಾಪಾಣಿ ಶಂಕರಿ ವಾಣಿ ವೀಣಾಪಾಣಿ ಶಂಕರಿ ವೀಣಾ ಗಾನಾಮೃತವರ್ಷಿಣಿ ವೀಣಾ ಗಾನಾಮೃತವರ್ಷಿಣಿ ವೇದಶಾಸ್ತ್ರ ಸ್ವರೂಪಿಣಿ ವೇದಶಾಸ್ತ್ರ ಸ್ವರೂಪಿಣಿ ವಾಣಿ ವೀಣಾಪಾಣಿ ಶಂಕರಿ ವಾಣಿ ವೀಣಾಪಾಣಿ ಶಂಕರಿ ಪರಮದಯಾಕರಿ ಸರಸಿಜನಯನೆ ಪರಮದಯಾಕರಿ ಸರಸಿಜನಯನೆ ವರಮೃದುಭಾಷಿಣಿ ಶರದಿಂದುವದನೆ ವರಮೃದುಭಾಷಿಣಿ ಶರದಿಂದುವದನೆ ಸರಸ್ವತಿ ಯದುವಂಶವರ್ಧಿನಿ ಸರಸ್ವತಿ ಯದುವಂಶವರ್ಧಿನಿ ವರವೈಣಿಕ ಶಿವರಾಮ ವರದೆ ವರವೈಣಿಕ ಶಿವರಾಮ ವರದೆ ವಾಣಿ ವೀಣಾಪಾಣಿ ಶಂಕರಿ ವಾರಿಜಾಸನ ಪ್ರಿಯೆ ಪಾಲಿಸೋ ವಾಣಿ ವೀಣಾಪಾಣಿ 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 ಶಂಕರಿ ಆನಂದಮಾನಂದಕರಂ ಪ್ರಸನ್ನಂ ಜ್ಞಾನಸ್ವರೂಪಂ ನಿಜಬೋಧಯುಕ್ತಂ ಯೋಗೀಂದ್ರಮೀಡ್ಯಂ ಭವರೋಗವೈದ್ಯಂ ಶ್ರೀಮದ್ಗುರುಂ ನಿತ್ಯಮಹಂ ಸ್ಮರಾಮಿ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಸರ್ವೋಪನಿಷದೋ ಗಾವಃ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸಃ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ವಿಶ್ವಮೂಲದಲ್ಲಿ ಮೂಲ ಗುರುತತ್ವವಾಗಿ ಬೆಳಗುತ್ತಿರುವ ಪರಂಜ್ಯೋತಿ ಪರಮಾತ್ಮನಿಗೆ ಸಾಷ್ಟಾಂಗ ಪ್ರಣಾಮಗಳು. ಹೃದಯ ಮಂದಿರದಲ್ಲಿ ಜ್ಞಾನವಿಜ್ಞಾನ ಘನರಾಗಿ ಬೆಳಗುತ್ತಿರುವ ಶ್ರೀರಂಗ ವಿಜಯಲಕ್ಷ್ಮೀ ಸದ್ಗುರು ದಂಪತಿಗಳ ಪಾವನ ಪದಪದ್ಮಗಳಿಗೆ ಸಾಷ್ಟಾಂಗ ನಮನಗಳು. ಎಲ್ಲ ಸಹೃದಯರಾದ ಜಿಜ್ಞಾಸುಗಳಿಗೂ ಹಾರ್ದಿಕವಾದ ನಮನಗಳು. ಭಗವದ್ಗೀತಾ ಪ್ರವಚನ ಮಾಲಿಕೆಯ 128ನೆಯ ಪ್ರವಚನ ಕುಸುಮವನ್ನು ಧರ್ಮಪ್ರಭು ಶ್ರೀಕೃಷ್ಣನ ಪದಪದ್ಮಗಳಲ್ಲಿ
ಅರ್ಪಿಸ್ತಾ ಇದ್ದೇನೆ. ಭಗವದ್ಗೀತೆಯ 9ನೇ ಅಧ್ಯಾಯದ 33 ಮತ್ತು 34ನೇ ಶ್ಲೋಕ, ಅಧ್ಯಾಯದ ಕೊನೆಯ ಭಾಗ. ಹಿಂದಿನ ಪ್ರವಚನದ ಮೇಲೆ ಒಂದು ಪ್ರಶ್ನೆ ಬಂದಿದೆ. ಮೊದಲಿಗೆ ಅದನ್ನು ಉತ್ತರಿಸೋದಕ್ಕೆ ಯತ್ನಿಸ್ತಾ ಇದ್ದೇನೆ. 32ನೇ ಶ್ಲೋಕ, ಮಾಂ ಹಿ ಪಾರ್ಥ ವ್ಯಪಾಶ್ರಿತ್ಯ ಏಪಿ ಸ್ಯುಃ ಪಾಪಯೋನಯಃ ಸ್ತ್ರಿಯೋ ವೈಶ್ಯಾಸ್ತಥಾ ಶೂದ್ರಾಃ ತೇಪಿ ಯಾಂತಿ ಪರಾಂ ಗತಿಂ. ನನ್ನನ್ನು ಆಶ್ರಯಿಸಿ ಪಾಪಯೋನಿಗಳಾದ ಸ್ತ್ರೀಯರು, ವೈಶ್ಯರು, ಶೂದ್ರರು ಪರಾಗತಿಯನ್ನು ಹೊಂದುತ್ತಾರೆ. ಹೀಗಿರುವಾಗ ಅಂತ ಮುಂದಕ್ಕೆ ಮುಂದಿನ ಶ್ಲೋಕದ ಭಾಗ ಶುರುವಾಗುತ್ತೆ. ಕಿಂ ಪುನಃ ಬ್ರಾಹ್ಮಣಾಃ ಪುಣ್ಯಾಃ ಭಕ್ತಾಃ ರಾಜರ್ಷಯಸ್ತಥಾ ಅನಿತ್ಯಮಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ. 33ನೇ ಶ್ಲೋಕ. ಹೀಗಿರುವಾಗ ಪುಣ್ಯರೂಪರಾದ ಬ್ರಾಹ್ಮಣರ ಬಗ್ಗೆ, ಭಕ್ತರಾದ ರಾಜರ್ಷಿಗಳ ಬಗ್ಗೆ ಹೇಳುವುದೇನಿದೆ ಅಂದರೆ, ಅವರು ನಿಶ್ಚಿತವಾಗಿಯೂ ಕೃಷ್ಣ ಪ್ರಭುವನ್ನು ಅವಲಂಬಿಸಿ ಪರಮಗತಿಯನ್ನು ಹೊಂದಿಯೇ ಹೊಂದುತ್ತಾರೆ. ಅನಿತ್ಯವೂ ಸುಖದಾಯಕವಲ್ಲದ್ದು ಆದ ಈ ಲೋಕವನ್ನು ಹೊಂದಿರುವ ನೀನು ಇಲ್ಲಿಂದ ಪಾರಾಗೋಸ್ಕರವಾಗಿ ನನ್ನನ್ನು ಭಜಿಸು ಅಂತ ಅರ್ಜುನನಿಗೆ ಕೊನೆಯದಾಗಿ ಒಂದು ಸಂದೇಶದ ಮಾತು. ಇಷ್ಟು ಹಿಂದೆ ಬಂದಿರುವ ವಿಚಾರವೇ. ಇದರಲ್ಲಿ ಈಗ ಬಂದಿರುವ ಪ್ರಶ್ನೆ ಏನು ಅಂತ ಕೇಳಿದರೆ, ಹಿಂದಿನ ಪಾಠದಲ್ಲಿ ಪಾಪಯೋನಿಗಳು ಎಂಬುದಾಗಿ ಸ್ತ್ರೀಯರನ್ನು ಕುರಿತು ಮಾತನಾಡಿದ್ದು ಇವತ್ತು ಅನೇಕರಿಗೆ ಅರ್ಥವಾಗದ ಕಾರಣ ಅನೇಕ ಭಿನ್ನಾಭಿಪ್ರಾಯಗಳಿಗೆ ಎಡೆ ಮಾಡಿದೆ. ಆದರೆ ಹಾಗೆ ಅದನ್ನು ತಗೋಬೇಕಾಗಿಲ್ಲ. ಪಾಪ ಅನ್ನೋ ಶಬ್ದಕ್ಕೆ ಜಾರುವುದಕ್ಕೆ ಎಡೆ ಇರುವಂತಹ ಸ್ಥಾನಗಳು ಅನ್ನೋ ಅಭಿಪ್ರಾಯ. ರಜಸ್ಸು ತಮಸ್ಸು ಒಂದು ಅಂಶ ಜಾಸ್ತಿ ಇದೆ ಅಂತಾದರೆ ಅವರು ಈ ಸೃಷ್ಟಿನಲ್ಲಿ ಜಾರಿ ಸಿಹಾಕ್ಕೊಳ್ಳೋದಕ್ಕೆ ಅವಕಾಶ ಇದೆ ಅನ್ನೋದನ್ನು ಜ್ಞಾಪಿಸುವಂತೆ ಆ ಶಬ್ದವನ್ನು ಬಳಸಿದ್ದಾರೆ. ಇದೇ ತರಹ ಇತರ ಶಾಸ್ತ್ರಗಳದ್ದು ಪ್ರಯೋಗಗಳಿದೆ ಅಂತ ಜ್ಞಾಪಿಸ್ಬಿಟ್ಟು, ಜ್ಯೋತಿಷ್ ಶಾಸ್ತ್ರದಲ್ಲಿ ಸೂರ್ಯನನ್ನು ಪಾಪಗ್ರಹ ಎಂಬುದಾಗಿ ಕರೆದಿದ್ದಾರೆ. ಆದರೆ ಸೂರ್ಯನನ್ನು ನಾನಾ ರೀತಿಯಲ್ಲಿ ಕೊಂಡಾಡಿದ್ದಾರೆ. ಸೂರ್ಯ ಆತ್ಮ ಜಗತಸ್ಥಸ್ಥು ಷಷ್ಟ. ನಮ್ಮ ದೃಷ್ಟಿಗೆ ಗೋಚರವಾಗ್ತಾ ಇರುವಂಥ ವಿಷಯ. ನಾವು ಬೆಳಕನ್ನು ಪಡಿತಾ ಇರೋ ಸೂರ್ಯನಿಂದ, ಶಾಖವನ್ನು ಪಡಿತಾ ಇರೋ ಸೂರ್ಯನಿಂದ, ಜೀವಲೋಕವೆಲ್ಲ ಬದುಕಿರೋ ಸೂರ್ಯನಿಂದ. ಹೀಗಿರುವಾಗ ಸೂರ್ಯನನ್ನು ಪಾಪ ಅಂತ ಜ್ಯೋತಿಷಾಸ್ತ್ರ ಕರೀತಲ್ಲ, ಅದು ಹೇಗೆ ಅಂತ ಪ್ರಶ್ನೆ ಕೇಳಿದರೆ ಅಲ್ಲಿ ಏನೋ ಒಂದು ರಜಸ್ತಮಸ್ಸಿನ ವಿಷಯ ಇದೆ ಅಂತ ಅರ್ಥ. ಈ ವಿಷಯ ಹಿಂದಿನ ಪಾಠದಲ್ಲಿ ಬಂದಿತ್ತು. ಅದರ ಮೇಲೆ ಬಂದಿರೋ ಪ್ರಶ್ನೆ ಈಗ, ಸೂರ್ಯನು ಸಾತ್ವಿಕ ಗ್ರಹನಲ್ಲವೇ, ಅವನು ಹೇಗೆ ಪಾಪನಾಗುತ್ತಾನೆ ಅಂತ ಪ್ರಶ್ನೆ. ಗ್ರಹಗಳನ್ನು ಸಾತ್ವಿಕ, ರಾಜಸ, ತಾಮಸ ಅಂತ ವಿಭಾಗ ಮಾಡುವಾಗ ಚಂದ್ರಾರ್ಕ ಜೀವಾಹ ಜ್ಞಸಿತವು ಕುಜಾರ್ಕಿ ಯಥಾಕ್ರಮಂ ಸತ್ವರಜಸ್ತಮಾಂಸಿ ಅಂತ ಜ್ಞಾಪಿಸಿದ್ದಾರೆ. ಚಂದ್ರಾರ್ಕ ಜೀವಾಹ, ಚಂದ್ರ, ಅರ್ಕ, ಸೂರ್ಯ, ಜೀವ, ಗುರು, ಇವರು 3 ಜನ ಸಾತ್ವಿಕರು. ಜ್ಞಸಿತವು ಬುಧ ಶುಕ್ರರು ರಾಜಸಿಕರು. ಕುಜಾರ್ಕಿ, ಕುಜ ಮತ್ತು ಶನಿ ತಾಮಸರು ಎಂಬುದಾಗಿ ಕರೆದಿರೋದುಂಟು. ಅದು ಇಷ್ಟೂ ಗ್ರಹಗಳನ್ನು ನಾವು ಕೊಂಡಾಡ್ತೀವಿ. ಸೂರ್ಯ ಸಾತ್ವಿಕ ಅಂತಲೂ ಸಹ ಇಲ್ಲಿ ಹೇಳಿದ್ದಾಗಿದೆ. ಹೀಗಿರುವಾಗ ಸೂರ್ಯನನ್ನು ಪಾಪ ಅಂತ ಕರೆಯೋಕ್ಕೆ ಕಾರಣ ಏನಿದೆ? ರಜಸ್ತಮಸ್ಸು ಎಲ್ಲಿದೆಯೋ ಆ ಜಾಗದಲ್ಲಿ ಪಾಪ ಅಂತ
ಪಾಪಕ್ಕೆ ಎಡೆ ಇರೋದ್ರಿಂದ ಕರೆದಿದ್ದಾರೆ ಅಂತ ಹೇಳೋದಾದರೆ ಸೂರ್ಯ ಸಾತ್ವಿಕ ಅಂತ ಜ್ಯೋತಿಷ್ಶಾಸ್ತ್ರ ಸ್ಪಷ್ಟವಾಗಿ ಹೇಳ್ತಾ ಇದೆಯಲ್ಲ ಅಂತ ಒಂದು ಪ್ರಶ್ನೆ. ಅದಕ್ಕೆ ಉತ್ತರವನ್ನು ಸಾವಧಾನವಾಗಿ ಮನಸ್ಸಿಗೆ ತಂದ್ಕೋಬೇಕಾಗತ್ತೆ. ಜ್ಯೋತಿಷ್ಶಾಸ್ತ್ರದಲ್ಲಿ ಚಂದ್ರ, ಸೂರ್ಯ, ಜೀವ ಮೂರೂ ಜನರು ಸಾತ್ವಿಕರು ಅಂತ ಹೇಳಿದರೆ ಮೂರು ಏಕರೂಪವಾಗಿ ಸಾತ್ವಿಕರು ಅಂತ ಅರ್ಥ ಅಲ್ಲ. ಅದಕ್ಕೆ ಚಂದ್ರ ಒಂದು ತಮಸ್ಸಿನ ಧರ್ಮವೂ ಇಟ್ಕೊಂಡು ಸಾತ್ವಿಕವಾಗಿದ್ದಾನೆ. ಸೂರ್ಯ ಒಂದು ರಜಸ್ಸಿನ ಧರ್ಮವೂ ಇಟ್ಕೊಂಡು ಅವನು ಸಾತ್ವಿಕವಾಗಿದ್ದಾನೆ. ಗುರು ಮಾತ್ರ ಶುದ್ಧ ಸಾತ್ವಿಕವಾಗಿದ್ದಾನೆ. ಹೀಗೊಂದು ಅಂತರ ಇದೆ. ನಮಗೆ ಅದೇ ಶಾಸ್ತ್ರದಲ್ಲೇ ಆ ವಿಷಯ ಒಂಥರ ಗೊತ್ತಾಗತ್ತೆ. ನಮಗೆ ಹೇಗೆ ಗೊತ್ತಾಗತ್ತೆ ಅಂತ ಕೇಳಿದ್ರೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮೊದಲಾದವುಗಳನ್ನು ಜ್ಞಾಪಿಸುವ ಗ್ರಹಗಳು ಯಾರು ಅಂತ ಹೇಳೋಕೆ ಹೊರಟಾಗ ಗುರು ಶುಕ್ರರು ಬ್ರಾಹ್ಮಣರನ್ನು ಜ್ಞಾಪಿಸುವಂತಹ ಗ್ರಹಗಳು, ಕುಜ, ರವಿ ಕ್ಷತ್ರಿಯರನ್ನು ಜ್ಞಾಪಿಸುವ ಗ್ರಹಗಳು ಎಂಬುದಾಗಿ ಹೇಳ್ತಾರೆ. ರವಿ ಕ್ಷತ್ರಿಯನನ್ನು ಜ್ಞಾಪಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಕ್ಷತ್ರಿಯನನ್ನು ಜ್ಞಾಪಿಸ್ತಾ ಇದ್ದಾನೆ ಅಂತಂದರೆ ಅಲ್ಲಿ ರಜಸ್ಸಿಗೆ ಒಂದು ವಿಶಿಷ್ಟ ಸ್ಥಾನ ಇದೆ ಅಂತನ್ನೋದು ಭಾಳ ಸ್ಪಷ್ಟವಾಗಿ ಕಂಡುಬರುತ್ತೆ. ಇದಲ್ಲದೆ ಸ್ವರಶಾಸ್ತ್ರ ಅಂತ ಒಂದು ಶಾಸ್ತ್ರ ಇದೆ. ಆ ಶಾಸ್ತ್ರದಲ್ಲಿ ಸುಷುಮ್ನ, ಇಡ, ಪಿಂಗಳ ಈ ನಾಡಿಗಳನ್ನು ಕುರಿತು ಮಾತನಾಡುವಾಗ ಪಿಂಗಳ ನಾಡಿಯನ್ನು ರಜಃಪ್ರಧಾನವಾದದ್ದು ಸೂರ್ಯನಾಡಿ ಎಂಬುದಾಗಿ ಕರೀತಾರೆ. ಇಡಾನಾಡಿಯನ್ನು ಚಂದ್ರಪ್ರಧಾನವಾದದ್ದು ತಮಃಪ್ರಧಾನವಾದ ನಾಡಿ ಎಂಬುದಾಗಿ ಕರೀತಾರೆ. ಹೀಗೆಲ್ಲ ವಿಷಯ ಇದೆ. ಅದರಿಂದ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿದಾಗ ಹೇಳುವ ವಿಷಯ ಒಂದಿದೆ, ಸ್ಥೂಲವಾದ ಲೆಕ್ಕಾಚಾರ ಹೇಳುವಾಗ ಒಂದಿದೆ ಅಂತ ಮನಸ್ಸಲ್ಲಿ ತಂದ್ಕೋಬೇಕಾಗತ್ತೆ. ಇದಲ್ಲದೆ ಆಚಾರ್ಯ ಶಂಕರರು 18ನೇ ಅಧ್ಯಾಯದ 41ನೇ ಶ್ಲೋಕದ ಭಾಷ್ಯದಲ್ಲಿ ಕೆಲವು ಮಾತುಗಳನ್ನು ಹೇಳ್ತಾರೆ. ಅಲ್ಲಿ ಈ ಬ್ರಾಹ್ಮಣಾದಿ ವರ್ಣಗಳ ಮೂಲ ವಸ್ತು, ಆ ಬ್ರಾಹ್ಮಣಾದಿ ವರ್ಣಗಳು ರೂಪಿತವಾಗೋದಕ್ಕೆ ಮೌಲಿಕವಾದ ವಸ್ತು ಯಾವುದು ಅನ್ನೋ ಬಗ್ಗೆ ಮಾತಾಡ್ತಾ ಹೊರಡುವಾಗ, ಬ್ರಾಹ್ಮಣ ಸ್ವಭಾವಸ್ಯ ಸತ್ವಗುಣ ಪ್ರಭವ ಕಾರಣಂ, ಸತ್ವಗುಣವೇ ಬ್ರಾಹ್ಮಣನ ಹುಟ್ಟಿಗೆ ಕಾರಣ, ಅಂದರೆ ಅವನು ಸತ್ವಪ್ರಧಾನ ಅಂತ ಸ್ಪಷ್ಟವಾಗಿ ಹೇಳಿ, ಕ್ಷತ್ರಿಯನ ವಿಷಯಕ್ಕೆ ಬಂದಾಗ ಕ್ಷತ್ರಿಯ ಸ್ವಭಾವಸ್ಯ ಸತ್ವೋಪಸರ್ಜನಂ ರಜಃ ಪ್ರಭವ ಎಂಬುದಾಗಿ ಹೇಳ್ತಾರೆ. ಸತ್ವೋಪಸರ್ಜನಂ ರಜಃ ಪ್ರಭವ ಅಂದರೆ ರಜಸ್ಸು ಅವನ ಹುಟ್ಟಿಗೆ ಕಾರಣ. ಯಾವ ತರಹದ ರಜಸ್ಸು ಅಂತ ಕೇಳಿದ್ರೆ, ಸತ್ವಕ್ಕೆ ಅಂಗಭೂತವಾಗಿರುವಂತಹ ರಜಸ್ಸು. ಅಂದರೆ ಉಪಸರ್ಜನ ಅನ್ನೋ ಶಬ್ದಕ್ಕೆ ಅಂಗಭೂತವಾಗಿರೋದು, ಅಪ್ರಧಾನವಾಗಿರೋದು ಅಂತೆಲ್ಲ ಅರ್ಥ ಇದೆ. ಅಂದರೆ ಅಲ್ಲಿಗೆ ರಜಸ್ಸಿಗೆ ಏನೋ ಒಂದು ವಿಶಿಷ್ಟವಾದಂಥ ಪ್ರಾಧಾನ್ಯ ಇದೆ ಅನ್ನೋದು ಅಲ್ಲಿ ಕಂಡುಬರುತ್ತೆ. ಹೀಗಿರೋದ್ರಿಂದ ನಾವು ಸೂರ್ಯನ ಬಗ್ಗೆ ಪಾಪ ಅಂತ ಕರೆದಿದ್ದಾರೆ ಅಂತ ಹೇಳಿದರೆ ಅಷ್ಟಕ್ಕಾಗಿ ಸೂರ್ಯನನ್ನು ನಿಕೃಷ್ಟನಾದ ಗ್ರಹ ಅಂತ ಭಾವಿಸುವ ಹಾಗಿಲ್ಲ. ಅವನು ಗ್ರಹರಾಜ ಎಂಬುದಾಗಿ ಇನ್ನೊಂದು ಕಡೆಯಲ್ಲಿ ಕೊಂಡಾಡ್ತಾರೆ. ಆದರೆ ರಜಸ್ಸಿನ ಒಂದು ನಡೆಯಲ್ಲಿದೆ ಅನ್ನೋ ಅಷ್ಟೇ ಕಾರಣಕ್ಕಾಗಿ ಪಾಪ ಅಂತ ಕರೆದ ಹಾಗೆ ಸ್ತ್ರೀ, ವೈಶ್ಯ ಮೊದಲಾಗಿ ಅವ್ರ ಬಗ್ಗೆ ಪಾಪ ಅಂತ ಕರೆಯೋಕ್ಕೆ ಪ್ರಧಾನವಾದ ಕಾರಣ ಬೇರೆ ಏನೂ ಅಲ್ಲ. ಎಲ್ಲರಲ್ಲೂ ಸತ್ವಗುಣ ಇರಲೇಬೇಕು, ಇಲ್ಲವ್ರು ಮನುಷ್ಯರಾಗೋಕ್ಕೆ ಸಾಧ್ಯ ಇಲ್ಲ. ಸೃಷ್ಟಿಯನ್ನು ವಿಭಾಗ ಮಾಡುವಾಗ ವೃಕ್ಷ ವನಸ್ಪತಿಗಳೆಲ್ಲ ತಾಮಸ ಸೃಷ್ಟಿ, ಕ್ರಿಮಿಕೀಟಗಳು ಪಶು ಪಕ್ಷಿಗಳೆಲ್ಲ ರಾಜಸ ಸೃಷ್ಟಿ, ಮಾನವ ಸಾತ್ವಿಕ ಸೃಷ್ಟಿ ಅಂತ ವಿಭಾಗ ಮಾಡಿದೆ. ಅಂದರೆ ಮಾನವ ಅಂತ ಅಂದೊಡನೆ ಅಲ್ಲೇನೋ ಒಂದು ಸತ್ವಗುಣದ ಪ್ರಾಧಾನ್ಯ ಇದೆ ಅಂತ ತಾತ್ಪರ್ಯ. ಅದಿದೆ ಅನ್ನೋದು ನಮಗೆ ಹೇಗೆ ಗೊತ್ತಾಗತ್ತೆ ಅಂದರೆ, ಅವನಿಗೆ ಶಿರಸ್ಸು ಮೇಲ್ಮುಖವಾಗಿದೆ. ಅದು ವಿಶೇಷವಾಗಿ ಜ್ಞಾನ ಉನ್ನತವಾಗಿ ಬೆಳಗುವಂತಹ ವಸ್ತುವಾಗಿ ಇವನಲ್ಲಿ ಇರುತ್ತೆ ಅಂತ ಒಂದನ್ನು ಜ್ಞಾಪಿಸ್ತಾ
ಸತ್ವಗುಣದ ಪ್ರಾಧಾನ್ಯವನ್ನು ಎತ್ತಿ ಹೇಳ್ತಾ ಇದೆ ಅದು. ಹೆಚ್ಚಿನ ವಿಷಯಕ್ಕೆ ಹೋಗಬೇಕಾದ್ರೆ ತುಂಬ ವಿವರಕ್ಕೆ ಹೋಗಬೇಕಾಗತ್ತೆ, ಸಂಕ್ಷೇಪಿಸಿ ಮಾತನಾಡ್ತಾ ಇದ್ದೀನಿ. ಹಾಗಿರೋದ್ರಿಂದ ಇಲ್ಲಿ ಮಾನವರೆಲ್ಲರೂ ಸಾತ್ವಿಕರೇನೆ ಸೃಷ್ಟಿನಲ್ಲಿ. ಇದು ಸಾಂಖ್ಯಯೋಗದ ಸಿದ್ಧಾಂತ. ಅದರಲ್ಲಿ ಪುನಃ ಉಪವಿಭಾಗ ಉಂಟು. ಸಸ್ಯಗಳೆಲ್ಲ ತಾಮಸ ಅಂತ ಹೇಳಿದರೂ ಅದರಲ್ಲಿ ಪುನಃ ಸಾತ್ವಿಕ ರಾಜಸ ತಾಮಸ ಅಂತ ವಿಭಾಗ ಇದ್ದೇ ಇದೆ. ಕ್ರಿಮಿಕೀಟಗಳು ಪಶು ಪಕ್ಷಿಗಳೆಲ್ಲ ರಾಜಸ ಅಂತ ಕರೆದ್ರೂ ಅದರಲ್ಲಿ ಪುನಃ ಸಾತ್ವಿಕ ರಾಜಸ ತಾಮಸ ಅಂತ 3 ವಿಭಾಗ ಇದೆ. ಅದೇ ರೀತಿಯಲ್ಲಿ ಇಲ್ಲೂ ಸಹ 3 ವಿಭಾಗ ಇದೆ ಅನ್ನೋದನ್ನ ಮನಸ್ಸಿಗೆ ತಂದ್ಕೋಬೇಕು. ಆ ನೇರದಲ್ಲಿ ಇಲ್ಲಿ ರಜಸ್ಸು ಮತ್ತು ತಮಸ್ಸು ಅಂಶತಃ ಜಾಸ್ತಿ ಇದೆ ಅನ್ನೋದನ್ನು ಮನಸ್ಸಿನಲ್ಲಿಟ್ಕೊಂಡು ಆ ಪಾಪ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಅವರುಗಳು ಲೋಕಕ್ಕೆ ಪರಮೋಪಕಾರವನ್ನು ಮಾಡ್ತಾ ಇರೋರೇನೆ ಎಲ್ಲರೂ. ಅವರ ಸ್ಥಾನವನ್ನು ಯಾರೂ ತೆಗೆದುಹಾಕೋಕ್ಕಾಗಲ್ಲ. ಅವರು ನಿರ್ವಾಹ ಮಾಡುವಂತಹ ವಿಶಿಷ್ಟವಾದಂತಹ ಕರ್ಮಗಳು ಏನೇನಿದೆ ಆ ಒಂದೊಂದು ಕರ್ಮವನ್ನು ಅವಲಂಬಿಸಿಕೊಂಡೇ ಸಮಾಜದ ಇತರ ಜನಾಂಗಗಳೆಲ್ಲರೂ ಬದುಕಬೇಕಾಗತ್ತೆ. ಹಾಗೆಲ್ಲ ಇರೋದರಿಂದ ಪರಸ್ಪರವಾದ ಸಹಕಾರವನ್ನು ಕೊಡ್ತಾ ಇರುವಂತಹ ಸನ್ನಿವೇಶ ಇದೆ ಅನ್ನೋದನ್ನು ಜ್ಞಾಪಿಸ್ಕೊಂಡು ಪ್ರಕೃತಿನಲ್ಲಿ ಜಾರೋಕೆ ಬೇಕಾಗುವ ನಡೆ ಇದೆ, ಆದ್ದರಿಂದ ಅವರವರು ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ಒಟ್ಟು ತಾತ್ಪರ್ಯ ಅನ್ನೋ ರೀತಿಯಲ್ಲಿ ತಗೋಬೇಕು. ಇದರ ನಂತರದಲ್ಲಿ ಕಿಂ ಪುನಃ ಬ್ರಾಹ್ಮಣ ಪುಣ್ಯಾ ಭಕ್ತಾ ರಾಜರ್ಷಯಸ್ತಥಾ ಅಂತ ಮುಂದಿನ ಶ್ಲೋಕದಲ್ಲಿ ಬ್ರಾಹ್ಮಣ ಪುಣ್ಯಸ್ವರೂಪ, ರಾಜರ್ಷಿಗಳು ಭಕ್ತರು, ಅವ್ರ ಬಗ್ಗೆ ಹೇಳುವುದೇನಿದೆ, ಅವರಿಗೆ ಶ್ರೀಕೃಷ್ಣ ಭಕ್ತಿ ಬೆಳೆದಾಗ ಪರಮಗತಿ ಎಂಬುದು ಖಂಡಿತವಾಗಿಯೂ ಸಿಗುತ್ತೆ, ಅದ್ರ ಬಗ್ಗೆ ಸಂದೇಹಕ್ಕೆ ಎಡೆಯೇ ಇಲ್ಲ ಅಂತ ಮಾತು ಬಂತು. ಇಲ್ಲಿ ಬ್ರಾಹ್ಮಣ ಅಂತಂದಾಗ ಅನೇಕ ಅಂಶಗಳನ್ನು ಸೇರಿಸಿ ಮನಸ್ಸಿಗೆ ತಂದುಕೊಂಡು ಆ ಜಾಗವನ್ನು ಕುರಿತು ಹೇಳಿರೋ ಮಾತು ಅಂತ ಅಂದ್ಕೋಬೇಕಾಗತ್ತೆ. ಅದನ್ನ ಒಂದು ಕಡೆಯಲ್ಲಿ ವನ್ಯ ಪುರಾಣದಲ್ಲಿ ಬ್ರಾಹ್ಮಣ ಸ್ವರೂಪವನ್ನು ಕುರಿತು ಒಂದು ಮಾತನ್ನು ಹೇಳ್ತಾರೆ. ಜಾತ್ಯ ಕುಲೇನ ವೃತ್ತೇನ ಸ್ವಾಧ್ಯಾಯೇನ ಶ್ರುತೇನ ಚ ಏಭಿರ್ಯುಕ್ತೋ ಹಿ ಯಸ್ತಿಷ್ಠೇತ್ ನಿತ್ಯಂ ಸದ್ವಿಜ ಉಚ್ಯತೆ ಅಂತ ಹೇಳ್ತಾ ಇದೆ. ಜಾತ್ಯ ಹುಟ್ಟಿನಲ್ಲಿ ಏನೋ ಒಂದು ಬಂದಿದೆ ಬ್ರಾಹ್ಮಣ್ಯ, ಕುಲೇನ ಕುಲಧರ್ಮವಾಗಿ ಬ್ರಾಹ್ಮಣ್ಯ ಬಂದಿದೆ, ವೃತ್ತೇನ ನಡವಳಿಕೆ ಶೀಲ ಸ್ವಭಾವ ಅದರಲ್ಲೂ ಬ್ರಾಹ್ಮಣ್ಯ ಇದೆ, ಸ್ವಾಧ್ಯಾಯೇನ ಸ್ವಶಾಖೆಯನ್ನು ವೇದಶಾಖೆಯನ್ನು ಅಧ್ಯಯನ ಮಾಡೋದ್ರ ಮೂಲಕವಾಗಿ ಬ್ರಾಹ್ಮಣ್ಯ ಪೂರ್ಣವಾಗಿದೆ, ಶ್ರುತೇನ ಚ ಅದೇ ರೀತಿಯಲ್ಲಿ ನಾನಾ ಶಾಸ್ತ್ರಗಳನ್ನು ಕೇಳಿ ಅರ್ಥ ಮಾಡ್ಕೊಂಡಿದ್ದಾನೆ, ಏಭಿಹಿ ಇಷ್ಟರಿಂದಲೂ ಯುಕ್ತೋ ಹಿ ಯಸ್ತಿಷ್ಠೇತ್ ಯಾರು ಕೂಡ್ಕೊಂಡಿದ್ದಾನೋ ನಿತ್ಯಂ ಸದ್ವಿಜ ಉಚ್ಯತೆ ಅವನನ್ನು ದ್ವಿಜ ಎಂಬುದಾಗಿ ಕರಿಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಅಂತಹ ಒಬ್ಬ ಸಮಾಜದಲ್ಲಿರೋ ವ್ಯಕ್ತಿ ಏನಂತ ಆಗ್ತಾನೆ ಅಂತ ಕೇಳಿದ್ರೆ ಲೋಕಕ್ಕೆ ಪರಮೋಪಕಾರಿಯಾದ ವ್ಯಕ್ತಿಯಾಗಿ ಆಗ್ತಾನೆ. ಬೇರೆ ಕಡೆಗಳಲ್ಲಿ ಯೋಗಶಾಸ್ತ್ರದಲ್ಲಿ ವರ್ಣಿಸೋದುಂಟು. ಅಂತಹ ಒಬ್ಬ ವ್ಯಕ್ತಿ ಇದ್ದರೆ ಅವನ ಮೈನಿಂದ ನಿರಂತರವಾಗಿ ಅವನ ಒಳಾನುಭವವು ಹರಿದು ಹೋಗ್ತಾ ಇರುತ್ತೆ. ಶರೀರಂ ಧರ್ಮ ಸರ್ವಸ್ವಂ ರಕ್ಷಣೀಯಂ ಪ್ರಯತ್ನತಃ ಶರೀರಾತ್ ಸ್ರವತೆ ಧರ್ಮ ಪರ್ವತಾತ್ ಸಲಿಲಂ ಯಥಾ. ಪರ್ವತದಿಂದ ನೀರು ಹೇಗೆ, ಮಳೆಯಿಂದ ಬಿದ್ದ ನೀರು ಹೇಗೆ ಅಲ್ಲಲ್ಲೇ ಝರಿಯಾಗಿ ಹುಟ್ಟಿ ಹರಿಯುತ್ತೋ ಇಡೀ ವರ್ಷ ಪೂರ್ತಿ, ಹಾಗೆ ಒಂದು ಶರೀರ ಸಂಪೂರ್ಣವಾಗಿ ಬ್ರಹ್ಮಮಯವಾಗಿ ಆಗೋಯ್ತು ಅಂತಂದರೆ ಶರೀರಾತ್ ಸ್ರವತೆ ಧರ್ಮ, ಶರೀರದಿಂದ ನಿರಂತರವಾಗಿ ಧರ್ಮ ಎಲ್ಲ ಕಡೆಗೂ ಹೊರದು ಹೋಗ್ತಾ ಇರುತ್ತೆ. ಅದರ ಪರಿಣಾಮವಾಗಿ ಲೋಕಕ್ಕೆ ಅರ್ಥವಾಗುತ್ತೋ ಇಲ್ವೋ ಲೋಕ ಎಲ್ಲ ಸನ್ಮಾರ್ಗದಲ್ಲಿ ಹೋಗೋಕ್ಕೆ ಬೇಕಾಗುವಂಥ ಸ್ಥಿತಿ ಉಂಟಾಗುತ್ತೆ. ಕಾಲಕ್ಕೆ ಮಳೆ ಬೆಳೆಗಳಾಗುತ್ತೆ, ರೋಗ ರುಜಿನಗಳು ದೂರ ಆಗುತ್ತೆ, ಪರಮೋಪಕಾರ ಉಂಟು. ಆ ಭಾಗವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಪುಣ್ಯಸ್ವರೂಪ ಅನ್ನೋ ಶಬ್ದವನ್ನು ಬಳಸಿದ್ದಾರೆ ಅಂತ ಮನಸ್ಸಿಗೆ ತಂದ್ಕೋಬೇಕು. ಅದೇ ರೀತಿಯಲ್ಲಿ ಆ ಬ್ರಾಹ್ಮಣನ ಸ್ವಭಾವವನ್ನು ಕುರಿತು ವರ್ಣಿಸುವಾಗ ಮಹಾಭಾರತದ ಶಾಂತಿಪುರದಲ್ಲಿ ಬರುವಂಥ ಒಂದು ಮಾತು,
ಜೀವಿತಂ ಯಸ್ಯ ಧರ್ಮಾರ್ಥಂ, ಧರ್ಮಕ್ಕೋಸ್ಕರವೇ ಬದುಕನ್ನು ಇಟ್ಕೊಂಡ್ಯಾನೆ ಅಂತ. ಅಂದರೆ ಮೈ ತುಂಬ ಧರ್ಮ ತುಂಬ್ಕೋಬೇಕು ಅಂದರೆ ಭಗವಂತನ ತುಂಬ್ಕೋಬೇಕು ಅಂತ ಅರ್ಥ. ಬೆಳಗಿಂದ ಸಾಯಂಕಾಲ ತನಕ ಕೈ ತೊಳಿಬೇಕು, ಕಾಲು ತೊಳಿಬೇಕು ಅಂತ ಅಭಿಪ್ರಾಯದಲ್ಲಿ ಹೇಳ್ತಾ ಇಲ್ಲ. ಅದು ಶುದ್ಧಿಯ ಅವಶ್ಯಕತೆ ಇದ್ದಾಗ ಕೈಯೂ ತೊಳಿಬೇಕು, ಕಾಲು ತೊಳಿಬೇಕು. ಉಳಿದಂತೆ ಭಗವನ್ಮಯವಾದ ಬದುಕು, ಯಜ್ಞರೂಪವಾದ ಬದುಕು ಸಾಗಿಸ್ತಾ ರೋಮಗಳು ಭಗವಂತನ ಜ್ಞಾನಾನಂದದಿಂದ ತುಂಬಿ ಹೋಗಿದೆ. ನಿರಂತರವಾಗಿ ಆ ಜ್ಞಾನಾನಂದ ತುಂಬಿ ಮೈನಿಂದ ಹರಿತಾ ಇದೆ. ಹಾಗೆ ಬದುಕ್ತಾ ಇದ್ದಾನೆ ಅನ್ನೋದನ್ನ ಹೇಳುವಾಗ, ಜೀವಿತಂ ಯಸ್ಯ ಧರ್ಮಾರ್ಥಂ, ಧರ್ಮಕ್ಕೋಸ್ಕರವೇ ಬದುಕಿದ್ದಾನೆ. ಆ ಜ್ಞಾನಾನಂದವನ್ನು ತುಂಬಿಕೊಳ್ಳೋದಕ್ಕೋಸ್ಕರವೇ ಬದುಕಿದ್ದಾನೆ. ಧರ್ಮೋ ರತ್ಯರ್ಥಮೇವಚ, ಆ ಧರ್ಮವನ್ನಾದರೂ ಯಾತಕ್ಕೆ ಇಟ್ಕೊಂಡ್ಯಾನೆ? 4 ಜನ ಮೆಚ್ಚುತ್ತಾರೆ, ಏನೋ ಸಹಕಾರ ಕೊಡ್ತಾರೆ, ಅದಕ್ಕೋಸ್ಕರ ಇಟ್ಕೊಂಡಿದ್ದೀನಿ ಅಂತ ಹಾಗೆಲ್ಲ ಇಲ್ಲ. ರತ್ಯರ್ಥಮೇವಚ, ಅದೊಂದು ಆ ಪರಮಾನಂದ ಕೊಡುತ್ತೆ. ಅದಕ್ಕೋಸ್ಕರ ಆ ಧರ್ಮವನ್ನು ಮೈಯಲ್ಲಿ ತುಂಬಿಕೊಂಡಿರುವಂಥದ್ದು. ಅಹೋರಾತ್ರಂಚ ಪುಣ್ಯಾರ್ಥಂ, ಇನ್ನು ಹಗಲು ರಾತ್ರಿ ನಿರಂತರವಾಗಿ ಮಾಡುವ ಕಾರ್ಯಗಳೆಲ್ಲ ಪುಣ್ಯಮಯವಾದದ್ದು. ತಮ್ ದೇವಾಹ ಬ್ರಾಹ್ಮಣಂ ವಿದುಹು, ಹಾಗಿದ್ದಾಗ ಅವನನ್ನು ಬ್ರಾಹ್ಮಣ ಎಂಬುದಾಗಿ ಕರೀತಾರೆ. ನ ಕ್ರುಧ್ಯೇತ್ ನ ಪ್ರಹೃಷ್ಯೇಚ್ಛ, ಯಾರೋ ಅಪರಾಧ ಮಾಡಿದರು ಕೋಪಿಸ್ಕೊಳ್ಬಾರ್ದು. ನ ಪ್ರಹೃಷ್ಯೇಚ್ಛ, ಯಾರೋ ಕೊಂಡಾಡಿದರು ಹಿಗ್ಗಬಾರ್ದು. ಮಾನಿತಃ ಅವಮಾನಿತಶ್ಚಯ, ಯಾರೋ ಗೌರವ ಕೊಟ್ಟರು, ಯಾರೋ ಅವಮಾನ ಮಾಡಿದ್ರು, ಎರಡೂ ಸಂದರ್ಭದಲ್ಲಿ ಸಮಾನ ಪ್ರಕ್ರಿಯೆ ಹಾಗಿರಬೇಕು. ಸರ್ವಭೂತೇಷು ಅಭಯದಃ, ಎಲ್ಲ ಜೀವಕೋಟಿಗಳಿಗೆ ಅಭಯ ಪ್ರದಾನ ಮಾಡ್ತಾನೆ. ನನ್ನಿಂದ ನಿಮ್ಮ ಬದುಕಿಗೆ ತೊಡಕಿರೋಲ್ಲ, ನಿಶ್ಚಿಂತಿಯಾಗಿರಿ ಅಂತ ತನ್ನ ನಡೆ ನುಡಿ ವ್ಯವಹಾರ ಎಲ್ಲದರಿಂದ ಸಾರುವಂತೆ ಬದುಕಿರ್ತಾನೆ. ಹಾಗೆ ಸಾತ್ವಿಕ ಮೂರ್ತಿಯಾಗಿ ಬದುಕಿರ್ತಾನೆ. ತಮ್ ದೇವಾಹ ಬ್ರಾಹ್ಮಣಂ ವಿದುಹು, ಹಾಗಿದ್ದಾಗ ಅವನನ್ನು ಬ್ರಾಹ್ಮಣ ಎಂಬುದಾಗಿ ಕರೀತಾರೆ ಅಂತ ಈ ಮಾತುಗಳೆಲ್ಲ ಬ್ರಾಹ್ಮಣನ ವಿಶೇಷವಾದಂಥ ಲಕ್ಷಣವನ್ನು ಜ್ಞಾಪಿಸ್ತಾ ಇದೆ. ಹಾಗೊಬ್ಬ ಬ್ರಾಹ್ಮಣ ಇದ್ದಾನೆ ಅಂತಂದಾಗ ಅವನು ಏನಂತ ಕರಿಬೇಕು ಅಂದರೆ ಪುಣ್ಯಸ್ವರೂಪ ಎಂಬುದಾಗಿ ಕರಿಬೇಕು ಅಂತ ಅರ್ಥ. ಅದೇ ರೀತಿಯಲ್ಲಿ ಆ ಸ್ವರೂಪವನ್ನು ಇನ್ನೂ ವಿಸ್ತಾರವಾಗಿ ವರ್ಣನೆ ಮಾಡಿದ್ದಾರೆ. ಅಹೇರಿವ ಗಣಾದ್ಭೀತಃ, ಒಂದು ಹಾವನ್ನು ಕಂಡರೆ ಹೇಗೆ ಹೆದರಿಕೆ ಪಡುವಂತೆ ಆಗುತ್ತೋ ಸಾಮಾನ್ಯ ಜನಕ್ಕೆ, ಅವನಿಗೆ ಜನಗಳ ಸಹವಾಸ ಅಂತಂದರೆ ಹಾಗನ್ನಿಸುತ್ತೆ. ಸೌಹಿತ್ಯಾತ್ ನರಕಾದಿವ, ರುಚಿಯ ಆಹಾರ ಅಂತಂದರೆ ಅದು ನರಕ ಇದ್ದ ಹಾಗೆ ಅಂತ ಅವನಿಗೆ ಅನಿಸುತ್ತೆ. ಕಾರಣ, ಎಲ್ಲಿ ನಾನು ಈ ರುಚಿ ವ್ಯಾಮೋಹಕ್ಕೆ ಸಿಕ್ಕಿ ಅತ್ಯನ್ನವನ್ನು ಸ್ವೀಕರಿಸಿ ಹೊಸ ಪಾಪಗಳನ್ನೆಲ್ಲ ಮಾಡಿ ಅನ್ನ ಸಂಗ್ರಹಕ್ಕಾಗಿ ಯಾವ್ಯಾವ ರೀತಿಯಾದಂಥ ದುಷ್ಕರ್ಮವನ್ನು ಮಾಡಿ ಮತ್ತೆ ಸಂಸಾರ ಚಕ್ರಕ್ಕೆ ಸಿಕ್ಕಿಬಿಡ್ತೀನೋ, ಅದರಿಂದ ರುಚಿಗೆ ಸೋಲಬಾರ್ದು, ನಾಲ್ಗೆ ರುಚಿ ನನ್ನನ್ನು ಆಳಬಾರ್ದು. ಯಾವುದೋ ಸಮಯದಲ್ಲಿ ಯಾವುದೋ ರುಚಿಕರವಾದ ಆಹಾರ ವಸ್ತು ಸಿಕ್ತು, ಅದನ್ನು ಸ್ವೀಕರಿಸಬಾರ್ದು ಅಂತಲ್ಲ, ರುಚಿಯ ಬಗ್ಗೆ ಅತಿಶಯವಾದಂಥ ಹಾಗೆ ಅಂಟನ್ನು ಇಟ್ಕೋಬಾರ್ದು. ಗುಣಪಾದ ಯುವಚ ಸ್ತ್ರೀಭ್ಯ, ಸ್ತ್ರೀ ಶರೀರವನ್ನು ಕಂಡಾಗ ಶವ ನೋಡಿದ್ರೆ ಹೇಗೋ ಹಾಗೆ ಅವನ ಬುದ್ಧಿ ಅನಿಸುತ್ತೆ ಅಂತ. ಅಂದರೆ ಅದಕ್ಕಿಂತ ಹೆಚ್ಚೇನಿದೆ ಹಾಗೆ ಆಲೋಚನೆ ಮಾಡುತ್ತೆ. ಬೇರೆ ಯಾವುದೋ ಆಸಕ್ತಿಯನ್ನು ತುಂಬಿಕೊಂಡು ಇಲ್ಲ ಅನ್ನೋ ಸ್ಥಿತಿಯಲ್ಲಿ ಇರ್ತಾನೆ. ಹಾಗಿದ್ದಾಗ ಅವನನ್ನು ತಮ್ಮ ದೇವಾಹ ಬ್ರಾಹ್ಮಣಂ ವಿದುಹು, ಬ್ರಾಹ್ಮಣ ಎಂಬುದಾಗಿ ಕರೀತಾರೆ. ಇಂಥ ಮಾತುಗಳು ಬರುತ್ತೆ. ಇನ್ನು ರಾಜರ ಬಗ್ಗೆ ತೆಗೆದುಕೊಂಡ್ರೆ, ಭಕ್ತಾ ರಾಜರ್ಷಯಸ್ತಥಾ, ರಾಜ ಋಷಿಗಳು ಅಂತ ಶಬ್ದವನ್ನು ಬಳಸ್ತಾ ಇದ್ದಾರೆ. ರಾಜ ಚಾಸು ಋಷಿಶ್ಚರ, ರಾಜರ್ಷಿ, ಅವನು ರಾಜನೂ ಹೌದು. ಅಂದರೆ ರಾಜನಾಗಿ ಕಾರ್ಯ ಮಾಡಬೇಕಾದ್ರೆ ಶೌರ್ಯ ಪ್ರತಾಪ ಎಲ್ಲ ತುಂಬಿರಬೇಕು, ಅವೆಲ್ಲ ತುಂಬಿದೆ. ಅಷ್ಟು ಮಾತ್ರ ಅಲ್ಲ, ಅವನ ಜೊತೆಗೆ ಆತ್ಮವಾನ್ ರಾಜ ಅಂತ ಅರ್ಥಶಾಸ್ತ್ರ ಹೇಳುತ್ತೆ. ಯಾರು ಆತ್ಮಜ್ಞಾನವನ್ನು ಪಡೆದವನಾಗಿ ಆತ್ಮಗುಣಗಳಿಂದ ತುಂಬಿಕೊಂಡಿರ್ತಾನೋ ಅವನೇ ನಿಜವಾದ ರಾಜ ಎಂಬುದಾಗಿ. ಹಾಗೆ ಇದ್ದಾನೆ ಅಂದರೆ ತಾತ್ಪರ್ಯ ಏನಪ್ಪ ಅಂದರೆ ಋಷಿಯಾಗಿದ್ದಾನೆ ಅಂತಲೇ ಅರ್ಥ. ಅತೀಂದ್ರಿಯಾರ್ಥ ದ್ರಷ್ಟಾ ಋಷಿ, ಕಣ್ಣಿಗೆ ಕಾಣದ ಸತ್ಯವನ್ನೆಲ್ಲ ನೋಡಬಲ್ಲವನಾಗಿದ್ದಾನೆ ಅಂತ. ಹಾಗೆ ಒಬ್ಬ ರಾಜನೂ ಆಗಿ ಋಷಿಯೂ ಆಗಿದ್ದಾನೆ ಅಂತಂದಾಗ ಅವನು ಹೇಗಿರ್ತಾನೆ ಅಂದರೆ ಭಕ್ತ, ಅವನು
ಎಲ್ಲಿ ತಾನು ಅಂಟ್ಕೋಬೇಕೋ ಅಲ್ಲಿಗೆ ಸದಾ ಅಂಟ್ಕೊಂಡೇ ಇರ್ತಾನೆ. ಎಲ್ಲಿಗೆ ತಾನು ಅಂಟ್ಕೋಬೇಕೋ, ತನಗಿಂತ ಹಿರಿದಾದದ್ದು ಯಾವುದು ಇದೆಯೋ ಅದನ್ನ ಭಾವಿಸ್ಕೋಬೇಕು ಅವನು. ತನಗಿಂತ ಹಿರಿದಾದ ಯಾವುದು ಭಗವಂತ, ಅಲ್ಲಿ ಭಕ್ತನಾಗಿರ್ತಾನೆ. ತನಗಿಂತ ಹಿರಿದಾದವನು ಯಾರೋ ಒಬ್ಬ ಬ್ರಾಹ್ಮಣ, ಅವನಿಗೆ ಭಕ್ತನಾಗಿರ್ತಾನೆ. ಆದ್ದರಿಂದ ಅವನ ನಡೆ ಅಷ್ಟು ಉತ್ತಮೋತ್ತಮವಾದದ್ದು. ಹಾಗಿರುವಾಗ ಅವನು ಶ್ರೀಕೃಷ್ಣ ಭಕ್ತಿಯನ್ನು ಬೆಳೆಸ್ಕೊಂಡಾಗ ಮುಕ್ತಿಯನ್ನು ಹೊಂದದೇ ಇರ್ತಾನೆಯೇ? ಖಂಡಿತವಾಗಿಯೂ ಹೊಂದ್ತಾನೆ ಅನ್ನೋದು ತಾತ್ಪರ್ಯ. 34ನೇ ಶ್ಲೋಕ, ಅಧ್ಯಾಯದ ಅಂತಿಮ ಶ್ಲೋಕ. ಮನ್ಮನಾಭವ ಮದ್ಭಕ್ತಃ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೇಷ್ಯಸಿ ಯುಕ್ತ್ವೈವಂ ಆತ್ಮಾನಂ ಮತ್ಪರಾಯಣಃ. ನೀನು ನನ್ನನ್ನು ಅವಲಂಬಿಸು. ಈ ಭೂಮಿಯ ಸ್ವಭಾವ ಎಂಥದ್ದು ಅಂತ ಕೇಳಿದ್ರೆ, ಇದು ಮರ್ತ್ಯಲೋಕ, ಹುಟ್ಟು ಸಾವುಗಳು ಇಲ್ಲಿ ಅನಿವಾರ್ಯ ಆಗುತ್ತೆ. ಇಲ್ಲಿದ್ದರೆ ಇಲ್ಲಿಗೆ ಬಂದಿದೆಯಾ ನೀನು? ಹೀಗಿರುವಾಗ ನನ್ನನ್ನು ಭಜಿಸುವಂತ ಹಿಂದಿನ ಒಂದು ಮಾತು ಬಂದಿದೆ. ಹೇಗೆ ಭಜಿಸಬೇಕು ಅನ್ನೋ ಬಗ್ಗೆ ಇಲ್ಲಿ ಒಂದು ತಿಳುವಳಿಕೆಯನ್ನು ಶ್ರೀಕೃಷ್ಣ ಪ್ರಭು ಅರ್ಜುನಿಗೆ ಕೊಡ್ತಾ ಇದ್ದಾನೆ. ಮನ್ಮನಾಭವ, ಮನಸ್ಸಿನಲ್ಲಿ ನನ್ನನ್ನೇ ತುಂಬ್ಕೋ, ನನ್ನಲ್ಲಿ ಮನಸ್ಸುಳ್ಳುವನಾಗು. ಮದ್ಭಕ್ತ, ನನ್ನನ್ನು ನಿರಂತರವಾಗಿ ಭಜಿಸು. ಮದ್ಯಾಜಿ, ನನ್ನನ್ನೇ ಕುರಿತು ಯಾಗವನ್ನು ಮಾಡುವವನಾಗು. ಮಾಂ ನಮಸ್ಕುರು, ನನ್ನನ್ನೇ ನಮಸ್ಕಾರ ಮಾಡು. ಏವಂ, ಹೀಗೆ ಆತ್ಮಾನಂ, ನಿನ್ನನ್ನು ಮತ್ಪರಾಯಣ, ನನ್ನ ಕಡೆಗೇ ಪೂರ್ಣವಾಗಿ ಅಭಿಮುಖವಾಗಿ ಇಟ್ಕೊಂಡು ಯುಕ್ತ್ವ, ಸೇರಿ ಯೋಗವನ್ನು ಹೊಂದಿ ಮಾಮೇವ, ನನ್ನನ್ನೇ ಏಷ್ಯಸಿ, ಬಂದು ಸೇರುತ್ತಿ ಅಂತ ಶ್ರೀಕೃಷ್ಣ ಅರ್ಜುನನಿಗೆ ಅವನ ಆತ್ಮೋದ್ಧಾರದ ಕ್ರಮದ ಬಗ್ಗೆ ಎರಡು ಮಾತುಗಳನ್ನು ಆಡಿದ್ದಾನೆ. ಇಲ್ಲಿ ಬಂದಿರುವ ಕೆಲವು ಪದಗಳನ್ನು ಗಮನಿಸ್ಕೊಳ್ಳೋಣ. ಮೊದಲನೇದಾಗಿ ಮನ್ಮನಾಹ ಅಂತ. ಮನ್ಮನಾಹ ಅಂದರೆ ನನ್ನ ಕಡೆಗೆ ಮನಸ್ಸುಳ್ಳವನಾಗಿ ಅಂತ. ತಾತ್ಪರ್ಯ, ಹೋದಲ್ಲಿ ಬಂದಲ್ಲಿ ಕೂತಲ್ಲಿ ನಿಂತಲ್ಲಿ ಕಂಡಲ್ಲಿ ಕೃಷ್ಣನ ಸ್ಮರಣೆ ತುಂಬಿದೆ ಅಂದರೆ ಆಗ ಕೃಷ್ಣ ಮನಸ್ಸನಾಗಿ ಇದ್ದಾನೆ ಅಂತ ಅರ್ಥ. ಸಾಮಾನ್ಯವಾಗಿ ಹೇಳೋದುಂಟು, ಯಾರು ಒಂದೇ ವಿಷಯದಲ್ಲಿ ಸದಾ ಮುಳುಗಿರ್ತಾರೆ ಅಂದರೆ ಸದಾಶಿವನಿಗೆ ಅದೇ ಧ್ಯಾನ ಅಂತ ಕನ್ನಡದಲ್ಲಿ ಹೇಳೋದುಂಟು. ಇನ್ನೇನು ಬೇರೆ ಕೆಲಸ ಇಲ್ಲ ಅವನಿಗೆ ಅಂತ. ಲೋಕದಲ್ಲಿ ಹಾಗೆ ಅವರವರಿಗೆ ಇಷ್ಟವಾದ ವಿಷಯಗಳಲ್ಲಿ ಮುಳುಗಿರ್ತಾರೆ. ಯಾರೋ ಒಬ್ಬ ವ್ಯಾಪಾರ ಅಂದರೆ 24 ಗಂಟೆ ಒಂದು ತಲೆಯಲ್ಲಿ ವ್ಯಾಪಾರದ ಬಗ್ಗೆ ಚಿಂತನೆ ಇದ್ಬಿಡುತ್ತೆ. ಯಾರೋ ಒಬ್ಬ ವಿದ್ಯೆಯೇ ಮಹತ್ತರವಾದದ್ದು ಅಂತ ಯೋಚನೆ ಮಾಡ್ತಾ ಇದ್ದಾನೆ ಅಂದರೆ 24 ಗಂಟೆ ವಿದ್ಯೆಯ ಒಳಗಡೆ ಮನಸ್ಸು ಆಡ್ತಾನೇ ಇರುತ್ತೆ ನಿರಂತರವಾಗಿ. ಕೂತಲ್ಲಿ ನಿಂತಲ್ಲಿ ಹೋದಲ್ಲಿ ಬಂದಲ್ಲಿ ವಿದ್ಯೆಯ ಲಕ್ಷಣಗಳನ್ನು ಹುಡುಕ್ತಾ ಇರ್ತಾನೆ, ಇಲ್ಲಿ ಹೇಗೆ ಹೊಂದುತ್ತೆ ಅಂತ. ಅವನು ವಿದ್ಯಾ ಮನಾಹ ಆಗ್ತಾನೆ. ಹಾಗೆ ಶ್ರೀಕೃಷ್ಣ ಮನಾಹ ಅಂದರೆ ಶ್ರೀಕೃಷ್ಣನ ಚರಿತ್ರೆಯನ್ನು ಕೇಳಿದಾಗ ಅವನ ಬಾಲ್ಯದಲ್ಲಿ ಹೇಗಿದ್ದ, ಶಿಶುವಾಗಿದ್ದಾಗ ಹೇಗಿದ್ದ, ಹೇಗೆ ಹುಟ್ಟೋದಕ್ಕಿಂತ ಮುಂಚೆ ಅವನಿಗೆ ಸಂಬಂಧಪಟ್ಟಂಥ ವೃತ್ತಾಂತಗಳೇನು, ಆಮೇಲೆ ಅವನ ನಾನಾ ರೀತಿಯಾದ ಲೀಲೆಗಳಿಲ್ಲ ಯಾವ ಥರದ್ದು, ಒಂದಾದ ಕೂಡಲೇ ಒಂದು ಹೋದಲ್ಲಿ ಬಂದಲ್ಲಿ ಎಲ್ಲ ನೆನಪಾಗ್ತಾ ಇರುತ್ತೆ ಅಂತಂದರೆ ಏನಂತ ಕರಿಬೇಕು? ಶ್ರೀಕೃಷ್ಣನಲ್ಲಿ ದತ್ತವಾದ ಚಿತ್ತವುಳ್ಳವನಾಗಿದ್ದಾನೆ, ಮನಸ್ಸನ್ನು ಆ ಕಡೆಗೆ ಕೊಟ್ಕೊಂಬಿಟ್ಯಾನೆ ಅಂತ ಅರ್ಥ. ಹಾಗೆ ಮದ್ಭಕ್ತ, ಮೈ ಭಕ್ತ ಮದ್ಭಕ್ತ ಅಂತ, ನನ್ನಲ್ಲಿ ಭಕ್ತನಾಗಿ ಇರುವವನು ಅಂತ. ಭಕ್ತ ಅಂದರೆ ಭಜಿಸುವವನು ಅಂತ ಅರ್ಥ. ಭಜಿಸು ಅಂದರೆ ಸೇವಿಸು ಅಂತ ಅರ್ಥ. ಈಗ ಯಾವುದೋ ಕೃಷ್ಣನ ಸಂಬಂಧಪಟ್ಟಂಥ ವಿಷಯವನ್ನು ಸ್ಮರಣೆ ಮಾಡೋದು ಬೇರೆ, ನಾನಾ ಘಟನೆಗಳು ಅವನಿಗೆ ಸ್ಮರಣೆ ಬರುತ್ತೆ ಅಂತ. ಅದಕ್ಕಿಂತ ಮುಂದಿನ ಹೆಜ್ಜೆ ಏನಪ್ಪ ಅಂದರೆ ಅದನ್ನು ಸವಿಯೋದು. ಬರೀ ಮನಸ್ಸಿನಲ್ಲಿ ಚಲನೆ ಮಾಡ್ಕೊಳ್ಳೋದಲ್ಲ, ಅದು ಒಂದೊಂದನ್ನು ಭಾವಿಸಿದಾಗ ಹೃದಯದಲ್ಲಿ ಒಂದು ರಸ ಹುಟ್ಟಬೇಕು. ಹಾಗೆ ಆಸ್ವಾದನೆ ಮಾಡೋಕ್ಕೆ ಶುರು ಮಾಡಿದಾಗ ಅದಕ್ಕೆ ಭಜನೆ ಅಂತ ಕರೀತಾರೆ. ಮದ್ಭಕ್ತ, ಹೆಜ್ಜೆ ಹೆಜ್ಜೆಯಲ್ಲಿ
ಆ ಶ್ರೀಕೃಷ್ಣ ಪ್ರಭುವಿನ ನಾನಾ ಸ್ವರೂಪವನ್ನು ಆಸ್ವಾದನೆ ಮಾಡ್ತಾ ಇರುವವನಾಗಿ ಆಗು. ಹಾಗೆ ಮದ್ಯಾಜಿ, ನನ್ನನ್ನೇ ಕುರಿತು ಯಾಗ ಮಾಡುವವನಾಗು. ಹಾಗಂದರೆ ಯಾಗಾನು ಶಬ್ದಕ್ಕೆ, ಯಜ್ಞಾನು ಶಬ್ದಕ್ಕೆ ಹಿಂದೆ ಅರ್ಥವನ್ನು ಕೊಟ್ಟಿದ್ದಾಗಿದೆ. ದೇವಪ್ರೀತಿಕರವಾದಂಥ ಕರ್ಮಕ್ಕೆ ಯಜ್ಞ ಎಂಬುದಾಗಿ ಕರೀತಾರೆ. ನಮ್ಮ ಮೈನಲ್ಲಿ ತುಂಬಿಕೊಂಡಿರುವ ಎಲ್ಲ ದೇವತೆಗಳಿಗೆ ಪ್ರೀತಿಯಾಗುವಂತೆ ನನ್ನ ನಡೆನುಡಿ ವ್ಯವಹಾರಗಳಿರಬೇಕು. ಅವರಿಗೆ ಅಪ್ರೀತಿಯಾಗುವಂಥ ಯಾವುದೇ ನಡೆನುಡಿ ವ್ಯವಹಾರ ಇರಬಾರ್ದು. ಹಾಗಿದ್ದರೆ ಅದಕ್ಕೆ ಕರ್ಮಯೋಗ ಅಂತ ಕರೀತಾರೆ. ಅಂತಹ ಕಾರ್ಯಗಳನ್ನು ಅವನವನು ಮಾಡಬೇಕು. ಎಲ್ಲ ಕಾರ್ಯಗಳನ್ನು ಎಲ್ಲರೂ ಮಾಡೋಕ್ಕೆ ಹೋದರೆ ಮೈಯೊಳಗಡೆ ಇರೋ ದೇವತೆಗಳಿಗೆ ಪ್ರೀತಿ ಆಗಲ್ಲ. ಆಗ ಮೈಯು ಸ್ವರ್ಗ ಹೋಗುತ್ತೆ, ಆಯುಷ್ಯ ಕಡಿಮೆ ಆಗುತ್ತೆ, ನಾನಾ ಥರದ ಸಮಸ್ಯೆಗಳು ಹುಟ್ಕೊಡುತ್ತೆ. ಇವೆಲ್ಲ ಅನುಕೂಲಕರವಾದಂಥ ವಿಷಯ ಅಲ್ಲ. ಅದನ್ನು ಮದ್ಯಾಜಿ ಅಂತಂದರೆ ನಿನ್ನ ಜೀವನದ ಎಲ್ಲ ನಡೆನುಡಿಗಳಿಂದಲೂ ಒಳಗೆ ಬೆಳಗುವಂತಹ ತತ್ವವನ್ನು ಪ್ರಸನ್ನಗೊಳಿಸುವಂತೆ ನೀನು ಮಾಡು. ಹಾಗೆ ಜೀವನವನ್ನು ಮಾಡು. ಶ್ರೀಕೃಷ್ಣ ಪ್ರಭುವೇ ನನ್ನ ಗುರಿ. ಅದರಿಂದ ನನ್ನ ನಡೆ ನುಡಿ ವ್ಯವಹಾರ ಎಲ್ಲದೂ ಶ್ರೀಕೃಷ್ಣ ಪ್ರಭುವಿಗೆ ಪ್ರೀತಿಯಾಗುವಂತೆ ಆಗಬೇಕು, ಯಜ್ಞರೂಪವಾಗಿ ನಡಿಬೇಕು ಅನ್ನೋ ರೀತಿಯಾದಂಥ ಮನಸ್ಸನ್ನು ಇಟ್ಕೋ. ಇಷ್ಟಾದ ಮೇಲೆ ಮುಂದಿನ ಹೆಜ್ಜೆ ಏನಪ್ಪ ಅಂದರೆ ಮಾಂ ನಮಸ್ಕರು, ನನ್ನನ್ನು ನಮಸ್ಕಾರ ಮಾಡುವಂತ. ಇಲ್ಲಿ ಹೇಳುವಾಗ ಮನ್ಮನಾಭವ ಅನ್ನೋದಕ್ಕಿಂತ ಒಂದು ಹೆಜ್ಜೆ ಮುಂದಕ್ಕೆ ಮದ್ಭಕ್ತ ಅನ್ನೋದು. ಅದಕ್ಕಿಂತ ಇನ್ನೊಂದು ಮುಂದಿನ ಹೆಜ್ಜೆ ಮದ್ಯಾಜಿ ಅಂತ ಅನ್ನೋದು. ಅದಕ್ಕಿಂತ ಮುಂದಿನ ಇನ್ನೊಂದು ಹೆಜ್ಜೆ ಮಾಂ ನಮಸ್ಕರು ಅಂತ. ನನ್ನನ್ನು ನಮಸ್ಕಾರ ಮಾಡುವಂತಂದರೆ ಕೈ ಮುಗಿ ಅಂತ ಇಷ್ಟೇ ನಾವು ಅಂದ್ಕೊಂಬಿಟ್ಟಿದ್ದೀವಿ. ನಮಸ್ಕಾರ ಮಾಡುವನಕ್ಕೆ ಕೈ ಜೋಡಿಸ್ಬಿಟ್ರೆ ನಮಸ್ಕಾರ ಅಂತ. ಆದರೆ ಮೌಲಿಕವಾಗಿ ಆ ಶಬ್ದ ಬಂದಿರೋದು ಹೇಗೆ ಅಂತ ಕೇಳಿದರೆ ನಮಸ್ತು ಐಕ್ಯಂ ಪ್ರಚಕ್ಷತೆ. ಯಾರನ್ನು ಭಾವಿಸ್ತಾನೋ ಅವರಲ್ಲಿ ಒಂದಾಗಿ ಸೇರಿಕೊಳ್ಳೋದಕ್ಕೆ ನಮಸ್ಕಾರ ಅಂತ ಕರಿಬೇಕು ಅಂತ ಹೇಳಿದರು. ಹಾಗಿರೋದ್ರಿಂದಲೇ ನಮಸ್ಕಾರ ಮಾಡುವಾಗ ಒಂದು ಮುದ್ರೆಯನ್ನು ನಾವು ಇಟ್ಕೋತೀವಿ. ಎರಡೂ ಕೈ ಬೆರಳನ್ನು ಮೇಲ್ಮುಖವಾಗಿ ಮಾಡಿಕೊಂಡು ಒಂದರ ಜೊತೆಗೆ ಒಂದು ಸೇರಿಸಿ ಹೃದಯ ಸ್ಥಾನದಲ್ಲಿ ಅಥವಾ ಮುಖಸ್ಥಾನದಲ್ಲಿ ಅಥವಾ ಅದಕ್ಕೂ ಮೇಲ್ಗಡೆ ನೆತ್ತಿ ಮೇಲ್ಗಡೆಗೆ ಹೀಗೆ ಸೇರಿಸ್ತೀವಿ. ಇದು ಏನನ್ನು ಜ್ಞಾಪಿಸುತ್ತೆ ಅಂದರೆ ನಮ್ಮ ಮೈಯೊಳಗಡೆ ಇರುವಂತಹ ಎಡಗಡೆ ಭಾಗ ಇಡ, ಬಲಗಡೆ ಭಾಗ ಪಿಂಗಳ, ಅಲ್ಲಿ ಎರಡೂ ಕಡೆಯಲ್ಲಿ ಕೆಲಸ ಮಾಡ್ತಾ ಇರುವ ಯಾವ ಪಂಚಪ್ರಾಣಗಳಿವೆಯೋ ಅವು ಎರಡೂ ಮೇಲ್ಮುಖವಾಗಿ ಅವು ಒಂದರ ಜೊತೆಗೆ ಒಂದು ಸೇರ್ಕೋತಾ ಇವೆ. ಇಡ ಪಿಂಗಳ ನಾಡಿಗಳು ಸೇರ್ಕೋತಾ ಇದೆ, ಪ್ರಾಣಾಪಾನಗಳು ಒಂದುಗೂಡ್ತಾ ಇದೆ. ಪರಿಣಾಮವಾಗಿ ಒಳಗಡೆ ಬೆಳಗುವ ಬೆಳಕಿನ ಜೊತೆಗೆ ನಾನು ಒಂದುಗೂಡ್ತಾ ಇದ್ದೇನೆ ಅನ್ನೋದನ್ನು ಜ್ಞಾಪಿಸೋದಕ್ಕೆ ಬೇಕಾಗುವಂಥ ಮುದ್ರೆ. ಒಳಗಡೆ ಅಂಥ ಅನುಭವ ಆದರೆ ತಾನಾಗೆ ಹುಟ್ಟುವಂಥ ಮುದ್ರೆ. ಶ್ರೀರಂಗ ಮಹಾಗುರುಗಳು ಆ ಮುದ್ರೆಯ ಬಗ್ಗೆ ವಿಷಯವನ್ನು ತಿಳಿಸುವಾಗ ಅದು ಆ ಸ್ಥಿತಿಗೆ ಏರಿದಾಗ ತಾನಾಗೆ ಹುಟ್ಟುತ್ತಪ್ಪ ಅನ್ನೋ ರೀತಿಯಾದಂಥ ಮಾತುಗಳನ್ನು ಆಡಿದ್ದಾರೆ. ಅಂತಹ ಅನುಭವ ಸಂಪನ್ನರನ್ನು ನಾವು ದರ್ಶನ ಮಾಡಿದಾಗ ಅವರಲ್ಲಿ ಆ ಮುದ್ರೆಗಳನ್ನು ನೋಡಿದರೆ ಆಗ ಅದು ಮನವರಿಕೆ ಆಗುವಂಥ ವಿಚಾರ. ಲೋಕದಲ್ಲಿ ಅಂಥ ಸ್ಥಿತಿ ನನ್ನಲ್ಲಿ ಏರ್ಪಡಲಿ ಅನ್ನೋ ಮನಸ್ಸಿನಿಂದ ಹೊರಗಡೆಯಿಂದ ಕೈ ಜೋಡಿಸುವಂಥ ಅಭ್ಯಾಸ ಬಂದಿದೆ. ಆದ್ದರಿಂದ ನಮಸ್ಕಾರ ಅನ್ನೋ ಶಬ್ದ ಏನು ಹೇಳುತ್ತೆ ಅಂದರೆ ಒಂದುಗೂಡ್ಬಿಡೋದು ಸಂಪೂರ್ಣವಾಗಿ ಅಂತ. ಹೀಗೆ ಆಗ್ತಾ ಮತ್ಪರಾಯಣ ನನ್ನಲ್ಲೇ ಪರಾಯಣನಾಗಿ ಅಂತ. ಪರಾಯಣ ಅನ್ನೋ ಪದ ಹೇಗೆ ಬಂದಿದೆ? ಪರಂ ಅಯನಂ ಅನ್ನೋದ್ರ ಮೇಲೆ ಪಾರಾಯಣ ಅನ್ನೋ ಶಬ್ದ ಎಲ್ಲ ಬಂದಿದೆ. ರಾಮಾಯಣ ಪಾರಾಯಣ ಮಾಡ್ತಾ ಇದ್ದೀನಿ ನಾನು ಅಂತಂದರೆ ರಾಮಾಯಣವೇ ನನ್ನ ಜೀವನದ ಪರಮ ಅಯನ, ಅಂತಿಮ ಮಾರ್ಗ, ಪರಮಶ್ರೇಷ್ಠವಾದ ಮಾರ್ಗ ಅನ್ನೋ ಬುದ್ಧಿಯಿಂದ ಭಾವಿಸ್ತಾ ಹೋದಾಗ ಅದಕ್ಕೆ ಪಾರಾಯಣ ಎಂಬ ಹೆಸರು ಸಲ್ಲುತ್ತೆ. ಅದಕ್ಕೆ ಪರಮಂ ಅಯನಂ, ಶ್ರೇಷ್ಠವಾದ ಮಾರ್ಗ. ದಕ್ಷಿಣಂ ಅಯನಂ, ದಕ್ಷಿಣಾಯನಂ, ಉತ್ತರಾಯನ, ಈ ಎಲ್ಲ ಶಬ್ದಗಳಿದೆ. ಹಾಗೆ ರಾಮಾಯಣ ಅಂತಂದಾಗ ರಾಮನ ಅಯನ ಜೀವನ ಕ್ರಮ ಅಂತ ಅಲ್ಲಿ ಅರ್ಥ. ಪಾರಾಯಣ ಅಂದಾಗ ಅದೇ ಪರಮ ಅಯನ ಮಾರ್ಗ ಎಂಬ ಬುದ್ಧಿಯಿಂದ ಅದರಲ್ಲಿ ಸಂಪೂರ್ಣವಾಗಿ ತಲ್ಲೀನವಾಗಿ ಹೋಗುವಂಥದ್ದೇನಿದೆ ಅದಕ್ಕೆ ಪಾರಾಯಣ ಎಂಬುದಾಗಿ ಕರೀತಾರೆ. ಸುಮ್ಮನೆ ಕೂತ್ಕೊಂಡು 3 ಗಂಟೆನೋ 6 ಗಂಟೆನೋ ಮಣಮಣ ಅಂತ ಶಬ್ದ ಬರೆಸ್ಕೊಳ್ತಾ ಆ ಕಡೆ ಈ ಕಡೆ ನೋಡ್ಕೊಳ್ತಾ ಅಲಗಾಡ್ತಾ
ನಾನಾ ರೀತಿಯ ಚೇಷ್ಟೆಯನ್ನು ಮಾಡ್ಕೋತಾ ಪಾರಾಯಣ ಮುಗೀತು ಅಂತಂದರೆ ಅದು ಪಾರಾಯಣ ಆಗಲ್ಲ. ಅದು ವಾಸ್ತವಿಕವಾಗಿ ಹಾಗೆ ತನ್ಮಯವಾಗಬೇಕಾದ್ರೆ ಅರ್ಥಜ್ಞಾನ ಇರಬೇಕು. ಅಷ್ಟಿದ್ದರೆ ಸಾಕಾಗಲ್ಲ, ಅದರಲ್ಲಿ ರುಚಿ ಇರಬೇಕು, ರಸ ಭಾವಗಳಿರಬೇಕು, ಒಂದೊಂದು ಹಿಂದಿರೋ ಮರ್ಮ ಗೊತ್ತಾಗಬೇಕು. ಅಯ್ಯೋ ಎಂಥ ಸೊಗಸಾದ ಮಾತಪ್ಪ ಅಂತ ರೋಮಾಂಚವನ್ನು ಉಂಟು ಮಾಡುವಂತೆ ಇರಬೇಕು. ಪ್ರತಿ ಹೆಜ್ಜೆ ಹೆಜ್ಜೆ ಅದರಲ್ಲಿ ಆ ರಸವನ್ನು ಆಸ್ವಾದನೆ ಮಾಡುವಂಥ ಒಂದು ಸ್ಥಿತಿಯಲ್ಲಿ ಮುಳುಗಿ ಹೋಗಿದ್ದರೆ ಆಗ ಅದಕ್ಕೆ ಪಾರಾಯಣ ಎಂಬುದಾಗಿ ಕರೀತಾರೆ. ಅಂತಹ ಪಾರಾಯಣ ಮಾಡುವವರು ಧನ್ಯರು. ಹಾಗೆ ಒಮ್ಮೆ ಪಾರಾಯಣ ಮಾಡಿದ್ರೂ ರಾಮನ ದರ್ಶನ ರಾಮಾಯಣದಿಂದ ಆಗೇ ಆಗುತ್ತೆ. ಯಾವುದನ್ನು ಪಾರಾಯಣ ಮಾಡಿದರೂ ಆಯಾ ತತ್ವದ ದರ್ಶನ ಖಂಡಿತವಾಗಿಯೂ ಆಗುತ್ತೆ. ಹಾಗೆ ಇರುತ್ತೆ. ಅದೇ ರೀತಿಯಲ್ಲಿ ಮತ್ಪರಾಯಣ, ನಾನೇ ಸರ್ವಸ್ವ, ಶ್ರೀಕೃಷ್ಣ ಪ್ರಭುವೇ ಸರ್ವಸ್ವ ಅನ್ನುವ ಮನೋಬುದ್ಧಿಯನ್ನು ನೀನು ತುಂಬಿಕೊಂಡು ಯುಕ್ತ್ವಾ ಏವಂ, ಹೀಗೆ ನನ್ನಲ್ಲಿ ಒಂದುಗೂಡಿ ಯೋಗವನ್ನು ಸಾಧಿಸಿ ಕೊನೆಯಲ್ಲಿ ಮಾಮೇವ ಏಷ್ಯಸಿ, ಪರಿಣಾಮವಾಗಿ ನನ್ನನ್ನೇ ಬಂದು ಸೇರ್ಕೋತೀಯಾ ಅಂದರೆ ಶ್ರೀಕೃಷ್ಣ ಪ್ರಭುವಿನಲ್ಲಿ ಕೊನೆಯಲ್ಲಿ ಒಂದಾಗ್ಬಿಡ್ತೀಯಾ, ಮೋಕ್ಷವನ್ನು ಕಾಣ್ತೀಯಾ ಎಂಬುದಾಗಿ ಶ್ರೀಕೃಷ್ಣ ಪ್ರಭು ಅರ್ಜುನನಿಗೆ ಆತ್ಮೋದ್ಧಾರದ ಮಾರ್ಗವನ್ನು ಬಹಳ ಸರಳವಾದ ಭಾಷೆಯಲ್ಲಿ ವಿವರಿಸಿಕೊಟ್ಟು, ತದ್ವಾರ ಲೋಕವೆಲ್ಲವೂ ಈ ಮಾರ್ಗವನ್ನು ಅವಲಂಬಿಸಿದರೆ ಖಂಡಿತವಾಗಿಯೂ ಉದ್ಧಾರವನ್ನು ಕಾಣೋಕ್ಕಾಗತ್ತೆ ಅಂತ. ಕೃಷ್ಣ ತನ್ನನ್ನು ಅಂತ ಹೇಳಿದರೂ ಅದರ ತಾತ್ಪರ್ಯ ಏನಪ್ಪ ಅಂದರೆ ಆ ಪರತತ್ವವನ್ನು ಅಂತ ಅರ್ಥ. ಪರತತ್ವವು ಒಮ್ಮೆ ಕೃಷ್ಣನಾಗಿ ಅವತರಿಸಿ ಬಂದಿರ್ಬೋದು, ಇನ್ನೊಮ್ಮೆ ರಾಮನಾಗಿ ಅವತರಿಸಿ ಬಂದಿರ್ಬೋದು, ಇನ್ನೊಮ್ಮೆ ನೃಸಿಂಹನಾಗಿ ಅವತರಿಸಿ ಬಂದಿರ್ಬೋದು, ಕಾಲಕಾಲದಲ್ಲಿ ಬೇರೆ ಬೇರೆ ರೂಪದಲ್ಲೆಲ್ಲ ಬಂದಿರ್ಬೋದು. ಹಾಗೆ ಬಂದಾಗ ಅಲ್ಲಿ ಈ ರೀತಿಯಾದಂತಹ ಭಾವಗಳನ್ನು ಬೆಳೆಸ್ಕೊಂಡು ಹೋದಾಗ ಕ್ರಮಕ್ರಮವಾಗಿ ಅಲ್ಲಿ ಒಂದಾಗುವ ಅಭ್ಯಾಸವನ್ನು ಮಾಡ್ಕೋತ ಹೋದಾಗ ಮೋಕ್ಷವನ್ನು ಪಡೆಯೋಕ್ಕೆ ಸಾಧ್ಯವಾಗುತ್ತೆ ಅಂತ ಲೋಕಕ್ಕೆಲ್ಲ ಒಂದು ಉತ್ತಮವಾದಂಥ ಮಾರ್ಗದರ್ಶನ ಈ ಮೂಲಕ ಭಗವಂತ ಅನುಗ್ರಹಿಸಿಕೊಡ್ತಾ ಇದ್ದಾನೆ ಎಂಬುದಾಗಿ ಭಾವಿಸಬೇಕು. ಭಾರತ ದೇಶದ ಪ್ರಜೆಗಳ ನಡೆ ಒಂದಲ್ಲ ಒಂದು ನೇರದಲ್ಲಿ ದೈವವನ್ನು ಭಾವಿಸುವಂಥ ಅಭ್ಯಾಸ ಇದೆ. ಹಬ್ಬ ಹರಿದಿನಗಳು ಅಂದರೆ ನಾನಾ ರೀತಿಯಲ್ಲಿ ದೇವರುಗಳನ್ನು ಭಾವಿಸುವಂಥದ್ದುಂಟು. ಅದಲ್ಲದೆ ಮನೆ ದೇವರು, ಕುಲದೇವರು, ಗ್ರಾಮ ದೇವರು, ಇಷ್ಟ ದೇವರು, ಹೀಗೆ ನಾನಾ ರೀತಿಯಲ್ಲಿ ದೇವತೆಗಳನ್ನು ಭಾವಿಸುವಂಥದ್ದಿದೆ. ಆದರೆ ಆ ದೇವತೆಯನ್ನು ಹೇಗೆ ಭಾವಿಸಬೇಕು ಅನ್ನೋ ಬಗ್ಗೆ ಒಂದು ತಿಳುವಳಿಕೆ ಬೇಕು. ಹಾಗಿಲ್ಲದೆ ಹೋದರೆ ಆ ಭಾವಿಸಿದ್ದರ ಲಾಭ ತುಂಬ ವಿಶೇಷವಾಗಲ್ಲ. ಎಷ್ಟು ಹೇಗೆ ಭಾವಿಸ್ತಾನೋ ಅಷ್ಟಷ್ಟು ಲಾಭ ಇದ್ದೇ ಇರುತ್ತೆ. ಆದರೆ ಪೂರ್ಣವಾದ ಲಾಭ ಆಗಬೇಕಾದ್ರೆ ಹೀಗೆ ತಾನೇ ಭಾವಿಸಬೇಕು ಅನ್ನೋದಕ್ಕೆ ಒಂದು ಮಾರ್ಗವನ್ನು ಶ್ರೀಕೃಷ್ಣ ಪ್ರಭು ಇಲ್ಲಿ ಅನುಗ್ರಹಿಸಿಕೊಡ್ತಾ ಇದ್ದಾನೆ ಎಂಬುದನ್ನು ಸ್ಮರಣೆ ಮಾಡಿಕೊಳ್ತಾ ನಮ್ಮ ಜೀವನದಲ್ಲಿ ಈ ಸಂದೇಶವನ್ನು ಅನ್ವಯ ಮಾಡ್ಕೋಬೇಕು. ಕೇವಲ ಕೇಳಿ ಬಿಡೋ ಸಾಹಿತ್ಯ ಇದಲ್ಲ. 10 ಸರಿ ಕೇಳಿದರೂ ಮತ್ತೊಮ್ಮೆ ಕೇಳುವಂತೆ ಅಷ್ಟು ಅಭಿರುಚಿ ನಮಗಿರಬೇಕು. ಅಷ್ಟಾದರೆ ಸಾಕಾಗಲ್ಲ. ಕೇಳಿದ ವಿಷಯವನ್ನು ಜೀವನದಲ್ಲಿ ಯಥಾಶಕ್ತಿ ನನ್ನದಾಗಿ ಮಾಡ್ಕೋತೀನಿ ಅನ್ನೋ ರೀತಿಯಾದ ಮನಃಪ್ರವೃತ್ತಿ ಬೇಕು. ಹಾಗೆ ಗೀತೆಯ ಅಧ್ಯಯನ ನಡಿಬೇಕಾಗಿದೆ. ಹಾಗೆ ಗೀತೆಯ ಅಧ್ಯಯನ ನಡೆಯೋದಾದರೆ ಇದೊಂದು ಸತ್ಯಯುಗವಾಗಿ ಆಗೋದಕ್ಕೆ ಸಾಧ್ಯವಾಗುತ್ತೆ. ಎಲ್ಲೆಲ್ಲೂ ಪರತತ್ವವನ್ನು ಕಂಡವರು ನಿರಂತರವಾಗಿ ರಮಿಸುವಂತಹ ಒಂದು ಸನ್ನಿವೇಶ ಏರ್ಪಡುತ್ತೆ. ಅತ್ತ ನಮ್ಮೆಲ್ಲರ ಬದುಕು ಸಾಗುವಂತೆ ಆಗಬೇಕು ಅಂತ ನಾವು ಬಯಸಬೇಕು. ಲೋಕ ಹೇಗಾಗುತ್ತೋ ಆ ವಿಷಯ ಬೇರೆ, ನಾನಂತೂ ಹಾಗೆ ಹೋಗಬೇಕು ಅನ್ನೋ ರೀತಿಯಾದಂಥ ಪ್ರವೃತ್ತಿಯನ್ನು ಒಬ್ಬೊಬ್ಬನೂ ಇಟ್ಕೋಬೇಕು ಎಂಬುದನ್ನು ಎಲ್ಲರ ಜೊತೆಗೆ ನಾನು ಭಾವಿಸ್ತಾ ಈ 4 ಮಾತುಗಳನ್ನು ಶ್ರೀಕೃಷ್ಣ ಪ್ರಭುವಿನ ಪಾವನ ಪದಪದ್ಮಗಳಲ್ಲಿ ಅರ್ಪಿಸ್ತಾ ಇದ್ದೀನಿ. ಕಾಯೇನ ವಾಚ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾ ಆತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಗುರುವೇ ತಾಯಿ, ಗುರುವೇ ತಂದೆ, ಗುರುವೇ ದೈವದಾತಾರ. ಗುರುವೇ ತಾಯಿ,
ಗುರುವೆ ತಂದೆ ಗುರುವೆ ದೈವದಾತಾರ ಗುರುವೆ ಬಂಧು ದಯಾ ಸಿಂಧು ಗುರುವೆ ಬಂಧು ದಯಾ ಸಿಂಧು ಗುರುವೆ ಕೃಪೆಯ ಸಾಕಾರ ಗುರುವೆ ತಾಯಿ ಗುರುವೆ ತಂದೆ ಗುರುವೆ ದೈವದಾತಾರ ಗುರುವೆ ಬ್ರಹ್ಮ ಗುರುವೆ ವಿಷ್ಣು ಗುರುವೆ ವರ ಮಹೇಶ್ವರ ಗುರುವೆ ಬ್ರಹ್ಮ ಗುರುವೆ ವಿಷ್ಣು ಗುರುವೆ ವರ ಮಹೇಶ್ವರ ಗುರು ಪರತರ ಪರ ಬ್ರಹ್ಮ ಗುರುವೆ ಸಕಲ ಆಧಾರ ಗುರುವೆ ತಾಯಿ ಗುರುವೆ ತಂದೆ ಗುರುವೆ ದೈವದಾತಾರ ತಮವ ಕಳೆದು ಬೆಳಕ ತಂದ ದೀನಬಂಧು ಗುರುವರ ತಮವ ಕಳೆದು ಬೆಳಕ ತಂದ ದೀನಬಂಧು ಗುರುವರ ಕರ್ಮಬಂಧ ತರಿವಧೀರ ಕರ್ಮಬಂಧ ತರಿವಧೀರ ನಿನಗಿದೋ 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 ನಮಸ್ಕಾರ ಗುರುವೆ ತಾಯಿ ಗುರುವೆ ತಂದೆ ಗುರುವೆ ದೈವದಾತಾರ ಗುರುವೆ ಬಂಧು ದಯಾ ಸಿಂಧು ಗುರುವೆ ಕೃಪೆಯ ಸಾಕಾರ ಗುರುವೆ ತಾಯಿ ಗುರುವೆ ತಂದೆ ಗುರುವೆ ತಾಯಿ ಗುರುವೆ ತಂದೆ ಗುರುವೆ ತಾಯಿ ಗುರುವೆ ತಂದೆ ಗುರುವೆ ದೈವ ದಾತಾರ